ಬಸವಾಪಟ್ಟಣ ಸಮೀಪದ ಸಾಗರಪೇಟೆ ವೃತ್ತದಲ್ಲಿ ಇಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣವನ್ನು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ವಿ ಲಿಂಗರಾಜು ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಅತ್ಯಂತ ಶ್ರೀಮಂತ ಭಾಷೆ ಕನ್ನಡ. ನಾಡು ನುಡಿ ಉಳಿವಿಗೆ ಆಟೋ ಚಾಲಕರ ಪಾತ್ರ ಅತ್ಯಂತ ಮಹತ್ವದ್ದು ಅಂತ ತಿಳಿಸಿದರು. ಎಲ್ಲರೂ ಕನ್ನಡದ ಅಭಿಮಾನ ಬೆಳೆಸಿಕೊಳ್ಳಬೇಕು, ಕನ್ನಡ ಪುಸ್ತಕ ಪತ್ರಿಕೆ ಓದುವ ಹವ್ಯಾಸವನ್ನ ರೂಪಿಸಿಕೊಳ್ಳಬೇಕು ಮತ್ತು ಯಾವುದೇ ಭೇದವಿಲ್ಲದೆ ಕನ್ನಡ ರಾಜ್ಯೋತ್ಸವವನ್ನು ಒಂದಾಗಿ ಆಚರಿಸಬೇಕು ಅಂತ ಕೋರಿದ್ರು. ಬಳಿಕ ಆಟೋ ಚಾಲಕರ ಸಂಘದ ಅಧ್ಯಕ್ಷ ವಿ ಗಿರೀಶ್ ಮಾತನಾಡಿ, ನಾವು ಪ್ರತಿದಿನ ಜನರ ಸೇವೆಗೆ ಸಿದ್ಧ. ಆದರೆ 25 ವರ್ಷಗಳಿಂದ ನಿಗದಿತ ಆಟೋ ನಿಲ್ದಾಣ ಇಲ್ಲದೆ ತೊಂದರೆ ಅನುಭವಿಸುತ್ತಿದ್ದೇವೆ. ಶಾಸಕರು ಈ ಬಾರಿಯಾದರೂ ಗಮನ ಹರಿಸಿ ನಿಲ್ದಾಣ ವ್ಯವಸ್ಥೆ ಮಾಡಿಸಲಿ ಅಂತ ವಿನಂತಿಸಿದ್ರು. ರಾಜ್ಯೋತ್ಸವದ ಸಂಭ್ರಮದ ಅಂಗವಾಗಿ ಆಟೋ ಚಾಲಕರು ಸಾಗರಪೇಟೆ ವೃತ್ತದಿಂದ ಬಸವಾಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕನ್ನಡ ಬಾವುಟಗಳಿಂದ ಅಲಂಕರಿಸಿದ ಆಟೋ ಮೆರವಣಿಗೆ ನಡೆಸಿದ್ರು. ಪಟಾಕಿ ಸಿಡಿಸಿ ಸಂಭ್ರಮವನ್ನ ವ್ಯಕ್ತಪಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಕಾಂತರಾಜ್, ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಗುರುಬಸಪ್ಪ, ಆಟೋಮೊಬೈಲ್ ಮಾಲೀಕ ಕುಮಾರಸ್ವಾಮಿ ಸೇರಿದಂತೆ ಯುವ ಮುಖಂಡರು, ಬಿಜಿ ಹಾಲೇಶ್, ಹೋಟೆಲ್ ಶಿವಣ್ಣ, ಉಪಾಧ್ಯಕ್ಷ ಆರ್ ಬಾಬು ಹಾಗೂ ಸಂಘದ ಸದಸ್ಯರು ಎನ್ಸಿ ಕುಮಾರ್, ಬಿ ಅಜ್ಜಪ್ಪ, ದೇವೇಂದ್ರ, ಶರೀಫ್, ಅನೀಫ್, ಗಣೇಶ್, ಟಿಎಂ ಮಾಲ್ತೇಶ್, ಎಚ್ ಸುರೇಶ್, ಸಿ ಮೇಘರಾಜ್, ನಿಂಗರಾಜ್ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಕನ್ನಡ ಅಭಿಮಾನಿಗಳು ಭಾಗಿಯಾಗಿದ್ದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಬಸವಾಪಟ್ಟಣ. ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ. ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ. ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ 8971212943. ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮೊಹಮ್ಮದ್ ಆಸಿಫ್ 9964465953.